ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ನಂತರದ ಸಂದರ್ಭದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ಹೌದು, ಇದಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರ ಕೆಲವೊಂದು ನಡೆಗಳು ಇಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಪಕ್ಷದಿಂದ ಅಬ್ದುಲ್ ಜಬ್ಬಾರ್ ವಜಾ ಹಿನ್ನೆಲೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಕ್ರಮವಾಗತ್ತೆ. ಪಕ್ಷಕ್ಕಿಂತ ಯಾರೂ ಕೂಡ ದೊಡ್ಡವರಲ್ಲ. ಮಾಗಡಿ ಬಾಲಕೃಷ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಸಿಎಂ ಡಿಸಿಎಂ ಜಮೀರ್ ಯಾರೂ ಕೂಡ ಹೊರತಲ್ಲ. ಬೆಂಗಳೂರಿನಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಪಸಂಖ್ಯಾತರನ್ನ ಯಾರೂ ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾರೇ ಆಗ್ಲಿ, ಅದು ಸಿಎಂఏ ಆಗ್ಲಿ, ಅದು DCMA ಆಗ್ಲಿ, ಅದು ನಾವೇ ಆಗ್ಲಿ, ಅದು ಜಮೀರ್ ಆಗ್ಲಿ, ಯಾರು ಆಗ್ಲಿ, ಯಾರಾದ್ರೂ ಕೂಡ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಮಾಡೋದು ಎಲ್ಲರ ಮೇಲೂ ಶಿಸ್ತು ಕ್ರಮ ತಗೊಂತಾರೆ ಅಷ್ಟೇ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾರೇ ಆಗ್ಲಿ, ಅದು CMA ಆಗ್ಲಿ, ಅದು DCMA ಆಗ್ಲಿ, ಅದು ನಾವೇ ಆಗ್ಲಿ, ಅದು ಜಮೀರ್ ಆಗ್ಲಿ, ಯಾರು ಆಗ್ಲಿ, ಯಾರಾದ್ರೂ ಕೂಡ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಮಾಡೋದು ಎಲ್ಲರ ಮೇಲೂ ಶಿಸ್ತು ಕ್ರಮ ತಗೊಂತಾರೆ ಅಷ್ಟೇ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾರೇ ಆಗ್ಲಿ, ಅದು ಇನ್ನು ಕಾಂಗ್ರೆಸ್ ಶಾಸಕರ ದೆಹಲಿ ಟೂರ್, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಜಕೀಯದಲ್ಲಿ ಯಾರು ಕೂಡ ಸನ್ಯಾಸಿಗಳಾಗಿರುವುದಿಲ್ಲ. ಆಸೆ ಆಕಾಂಕ್ಷೆ ಅನ್ನೋದಿದ್ದೇ ಇರತ್ತೆ. ಕೇಳುವ ಹಕ್ಕಿದೆ, ಕೇಳ್ತಾರೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡ ಸನ್ಯಾಸಿ ಅಲ್ಲ, ಆಸೆ ಸಹಜವಾಗಿದೆ ಅಂತ ಹೇಳಿದ್ದಾರೆ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೋಸ್ಕರ ಹೋಗಿದ್ದಾರೆ. ಹೈಕಮಾಂಡ್ನ ಭೇಟಿ ಮಾಡಿ ರೀಶಫಲ್ ಮಾಡಿ ಬೇಗ ನಮಗೆ ಅವಕಾಶ ಮಾಡಿಕೊಡಿ, ಇನ್ನಿರೋದೇ 2 ವರ್ಷ ಅಂತೇಳಿ ಕೇಳಕ್ಕೆ. ತಪ್ಪೇನಿದೆ ಅದರಲ್ಲಿ? ಎಲ್ರಿಗೂ ಕೇಳೋವಂಥ ಹಕ್ಕಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಕೇಳ್ತಕ್ಕಂಥ ಹಕ್ಕಿದೆ. ಅದನ್ನು ಹೋಗಿ ಅವರು ಮಾಡಲಿಕ್ಕೆ ಹೋಗಿದ್ದಾರೆ. ವಿಶ್ವಾಸ ಇಟ್ಕೊಂಡೇ ಎಲ್ಲ ಕೆಲಸ ಮಾಡ್ಬೇಕಲ್ವ. ನಾವು ಆಯ್ತದೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಎಲ್ಲನೂ ಚರ್ಚೆ ಆಗ್ತಾ ಇದೆ, ನಾಯಕತ್ವನೂ ಚರ್ಚೆ ಆಗ್ತಿದೆ, ಇದು ಚರ್ಚೆ ಆಗ್ತಿದೆ, ಎಲ್ಲನೂ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಲಿ. ಇಲ್ಲ ಸರ್, ಇಲ್ಲಿ ಪ್ರಶ್ನೆ ಆಗ್ತಕ್ಕಂಥದ್ದು, ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್. ಚರ್ಚೆ ಆಗ್ತಕ್ಕಂಥದ್ದು ಅವರ ಸ್ವಂತ ಅಭಿಪ್ರಾಯ, ಶಾಸಕರುಗಳ ಅಭಿಪ್ರಾಯ, ನಾಯಕರುಗಳ ಅಭಿಪ್ರಾಯ. ತೀರ್ಮಾನ ಮಾಡೋದು ಹೈಕಮಾಂಡ್ ತೀರ್ಮಾನ ಮಾಡೋದು.